ಇಂದು ಮೈಸೂರಿನಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ, ಸಾಧನಾ ಸಮಾವೇಶದ ಮೂಲಕ ಸಿಎಂ ಬಲ ಪ್ರದರ್ಶನ, 1 ಲಕ್ಷಕ್ಕೂ ಹೆಚ್ಚು ಜನ ಭಾಗಿ ಸಾಧ್ಯತೆ. ಕಪ್ ಕಾಲ್ತುಳಿತ ವರದಿ ಕ್ಯಾಬಿನೆಟ್ಗೆ ಸಲ್ಲಿಕೆ, ಕುನ್ಹಾ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಬಯಲು. ನ್ಯಾಯಮೂರ್ತಿ ಮೈಕಲ್ ಕುನ್ನಾ ವರದಿ ಜೀ ಕನ್ನಡ ನ್ಯೂಸ್ಗೆ ಲಭ್ಯ. ಅಧಿಕಾರಿಗಳ ಎಡವಟ್ಟಿಗೆ ಬೀದಿಗೆ ಬಂದ ಕುಟುಂಬ, 50 ವರ್ಷದಿಂದ ಉಳುಮೆಯ ಭೂಮಿ ಬೇರೆಯವರಿಗೆ ಖಾತೆ. ಮಂಡ್ಯದ ಹೊಸಹಳ್ಳಿಯಲ್ಲಿ ಘಟನೆ. ಕೇರಳದ ನರ್ಸ್ ನಿಮಿಷಾ ಪ್ರಕರಣ ಸೂಕ್ಷ್ಮ ವಿಷಯ, ಸ್ನೇಹಪರ ರಾಷ್ಟ್ರಗಳೊಂದಿಗೆ ಸಂಪರ್ಕದಲ್ಲಿದ್ದೇವೆ, ವಿದೇಶಾಂಗ ಸಚಿವಾಲಯ ಮಾಹಿತಿ. ಇಂದು ಪಶ್ಚಿಮ ಬಂಗಾಳಕ್ಕೆ ಮೋದಿ ಭೇಟಿ, 5,000 ಕೋಟಿಯ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಕೇಂದ್ರದ ವಿರುದ್ಧ ಮಮತಾ ಬ್ಯಾನರ್ಜಿ ಕಿಡಿ.